ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಲೇ ಕಿಷ್ಟ, ಯಾರನ್ನ ಕೇಳಿ ನನ್ನ ಶರ್ಟ್ ಹಾಕೊಂಡ ಬಿಚ್ಚೋ ಬಿಚ್ಚೋ. ಅಣ್ಣ, ಒಂದು ವಾರದಿಂದ ನಾನು ಶರ್ಟ್ ಹಾಕೊಂಡು ಸಾಕಾಗೋಗಿದೆ. ಇವತ್ತು ಅದನ್ನ ಒಗ್ಯಕ್ಕೆ ಹಾಕ್ಬಿಡ್ತೀನಿ. ಅಲ್ಲಿವರೆಗೂ ಇದೇ ಶರ್ಟ್ ಹಾಕೊಂಡಿರ್ತೀನಿ ಅಣ್ಣ. ಲೇ ಅದೆಲ್ಲ ಆಗಲ್ಲ, ಬಿಚ್ಚು ಅಂದ್ರೆ ಬಿತ್ತಾ ಇರ್ಬೇಕು ಅಣ್ಣ. ಲೇ ನಾನು ಕೋಪ ಬಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಗಾಡಿ ಮೇಲೆ ಕೈ ಇಟ್ಟು ಕೈ ಬೆರಳನೆ ಎತ್ಬಿಟ್ಟಿದ್ದೀನಿ ಗೊತ್ತಾ. ನನ್ನ ಬೀಡಿ ಕಿತ್ಕೊಂಡು ಅವನ ಬಾಯಿಗೆ ಬೆಂಕಿ ಇಟ್ಟಿದ್ದೀನಿ. ನನ್ನ ಚಪ್ಪಲಿನ ಕದಿಯಕ್ಕೆ ಬಂದವನ ಕಾಲಿಗೆ ಮೊಳೆ ಹೊಡೆದಿದ್ದೀನಿ. ಹೇಳ್ದೆ ಕೇಳ್ದೆ ನನ್ನ ಶರ್ಟ್ ಹೆಂಗೋ ಹಾಕೊಂಡೆ ನೀನು. ಆಯ್ತು, 1 ನಿಮಿಷ ಇರಿ ಅಣ್ಣ. ಹಾ, ಈ ಭಯ ಇರ್ಬೇಕು, ಹೋಗೋ. ಇಷ್ಟೇ ಭಯ ಮೇಂಟೈನ್ ಮಾಡಬೇಕು. ಅಣ್ಣ ತಗೊಳ್ಳಿ ಅಣ್ಣ, ನನ್ನ ಶರ್ಟ್ ಒದ್ದೇ ಇದೆ, ಪರವಾಗಿಲ್ಲ ತಗೊಳ್ಳಿ. ಇದ್ದೋ ಈ ಭಯ ಇರಬೇಕು. ಹಾ, ಯಾಕೆ ಸುಮ್ಮನೆ ಹೆದರ್ಸ್ತಿದ್ಯಾ ಇವನ್ನ? ನೋಡಿ ಶುರುಬಿ ಅವ್ರೆ, ನನ್ನ ಬಟ್ಟೆನ ಒಗೆದು ಒಣಗಾಕಿದ್ನ ಹೇಳ್ದೆ ಕೇಳ್ದೆ ತಗೊಂಡು ಹಾಕೊಂಡ್ಬಿಟ್ಟಿದ್ದಾನೆ. ತಪ್ಪಲ್ವಾ ಕೃಷ್ಣ? ನಾನು ಏನು ಮಾಡಲಿ ಅಮ್ಮ ಅವರೇ, ನನ್ನ ಹತ್ರ ಹಾಕೊಳ್ಳೋದಕ್ಕೆ ಬೇರೆ ಬಟ್ಟೆನೇ ಇಲ್ಲ. ಅಯ್ಯೋ, ನಂಗೆ ಹೊಳಿಲೇ ಇಲ್ಲ ನೋಡು. ಬಂದಾಗಿಂದ ಒಂದೇ ಬಟ್ಟೆ ಹಾಕ್ಕೊಂಡಿದ್ಯಲ್ಲ. ನಾನು ಕರ್ಣನ್ ಹತ್ರ ಮಾತಾಡ್ತೀನಿ. ಅಲ್ಲಿ ತನಕ ಗೋಪಾಲ, ನಿನ್ನ ಬಟ್ಟೆ ಅವನಿಗೆ ಕೊಟ್ಟಿರು. ತಿರುಗಿಸಿ ಮುರುಗಿಸಿ ನನ್ನ ಬುಡಕ್ಕೆ ಬಂತು. ಏನಂದೆ? ಏನಿಲ್ಲ ಶುರುಬಿ ಅವರೇ. ಕೃಷ್ಣ, ನಿಂಗೇನೂ ಅಭ್ಯಂತರ ಇಲ್ಲ ಅಲ್ವಾ? ಇಲ್ಲ ಅಮ್ಮ ಅವರೇ, ನೀವು ಹೇಗೆ ಹೇಳ್ತಿರೋ ಹಾಗೆ. ಕೃಷ್ಣ, ನಿಂಗೊಂದು ಗುಡ್ ನ್ಯೂಸ್. ಏನು, ಇವ್ರು ಎತ್ತವ್ರು ಸಿಕ್ಬಿಟ್ರಾ? ಅದ ಅವನಿಗೆ ಗುಡ್ ನ್ಯೂಸ್, ನನಗೆ ಗುಡ್ ನ್ಯೂಸ್. ಆದ್ರೆ ಇದಲ್ಲ. ಹೌದಾ? ಮತ್ತಿನ್ನೇನು ಗುಡ್ ನ್ಯೂಸು? ಇವನಿಗೆ ಅಂತ ನಾನು ತೋಟದ ಹತ್ರ ಒಂದು ಸಿಂಗಲ್ ಬೆಡ್ರೂಮ್ ಮನೆ ನೋಡಿದೀನಿ. ಅಲ್ಲಿ ಯಾರು ಇವನ್ನ ಡಿಸ್ಟರ್ಬ್ ಮಾಡಲ್ಲ, ಆರಾಮಾಗಿ ಒಬ್ನೇ ಇರ್ಬೋದು. ನಾನು ಎಲ್ಲೂ ಹೋಗಲ್ಲ, ನಂಗೆ ಭಯ ಆಗುತ್ತೆ. ಯಾಕೆ ಕೃಷ್ಣ, ಹುಡುಗ ಆಗಿ ಭಯ ಆಗುತ್ತೆ ಅಂದ್ರೆ ಹೇಗೆ? ಅಮ್ಮೋರ, ಹುಡುಗರು ಭಯ ಪಡಬಾರ್ದಾ? ನೋಡಿ, ನನಗೆ ಊಟ ಬಟ್ಟೆ ಏನು ಕೊಡದೇ ಇದ್ರೂ ಪರವಾಗಿಲ್ಲ. ಬೇಕಾದ್ರೆ ನೀವು ದಿನ ಬೈರಿ, ಸಹಿಸ್ಕೊಂಡಿರ್ತೀನಿ. ಅದನ್ನ ಬಿಟ್ಟು ನನ್ನ ಒಂಟಿಯಾಗಿ ಎಲ್ಲೂ ಕಳಿಸ್ಬೇಡಿ. ನಾನು ಎಲ್ಲೂ ಹೋಗಲ್ಲ. ಲೇ, ಬಲೆ ಇದೆಯಾ ಕಣೋ ನೀನು. ಇಲ್ಲಿ ಸ್ಟಾರ್ ಹೋಟೆಲ್ ಟ್ರೀಟ್ಮೆಂಟ್ ಸಿಗ್ತಿದೆ ಅಂತ ಎಲ್ಲೂ ಹೋಗಲ್ಲ ಅಂತ ನಾಟಕ ಮಾಡ್ತೀಯಾ? ನಿನ್ನಂತ ಐನಾತಿ ಗಿರಾಕಿಗಳನ್ನ ನಾನು ಬೇಜಾನ್ ನೋಡಿದೀನಿ. ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಮೆತ್ತಗಿದ್ದೀನಿ ಅಂತ ನೀವು ಸುಮ್ಮನೆ ಕೂಗಾಡ್ಬೇಡಿ. ನೀವು ಹೀಗೆ ಆಡ್ತಿದ್ರೆ ನಾನು ತಾತನ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ಮತ್ತೆ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಬಿಡಲ್ಲ ಕಣೋ ನಿನ್ನ. ನೋಡ್ತಾ ಇರು, ನಿನ್ನಿಲ್ಲಿಂದ ಎತ್ತಂಗಡಿ ಮಾಡೇ ಮಾಡ್ತೀನಿ. ರುಕ್ಕು, ತಪ್ಪಾಗಿರೋದು ನಿನ್ನಿಂದ. ಅವನನ್ನ ಯಾಕೆ ಬೈತಿದ್ಯಾ? ಅವನಿಗೆ ಒಂಟಿಯಾಗಿರೋದಕ್ಕೆ ಭಯ ಅಂತ ಹೇಳ್ತಿದ್ದಾನಲ್ಲ. ನಮ್ಮನೆಯಲ್ಲೇ ಇರ್ಲಿ ಬಿಡು, ಕಳ್ಕೊಳ್ಳೋದೇನಿದೆ? ಅಕಸ್ಮಾತ್ ನಿನ್ಗೆ ಈ ಪರಿಸ್ಥಿತಿ ಬಂದಿದ್ದು, ನಿನ್ ಜಾಗದಲ್ಲಿ ಬೇರೆಯವರಿದ್ದು ನಿನಗೂ ಹೀಗೆ ಬೈದಿದ್ರೆ ನಿನಗೆ ನೋವಾಗ್ತಿರ್ಲಿಲ್ವಾ? ಬಂದ್ಬಿಡ್ತಾಳೆ ಇವಳೊಬ್ಳು ಎಲ್ಲದಕ್ಕೂ. ಸುರಭಿ ಅವರೇ, ಇದಿನ್ನೂ ಎಳೆ ಪೀಸು. ಯಾವ್ದಾದ್ರು ಸೌಂಡ್ ಆಗ್ಬಿಟ್ರೆ ಎದ್ರಕಂಡು ಸಾಯ್ತಾನೆ. ನಾನು ನೋಡಿದ್ದೀನಿ. ಕತ್ಲಲ್ಲಿ ಒಂಟಿಯಾಗಿ ನಡ್ಕೊಂಡು ಹೋಗು ಎದುರ್ತಾನೆ, ಗೊತ್ತಾ ನಿಮ್ಗೆ? ಇವನು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಬಿಡಿ. ಇವನು ಹೇಳ್ತಾರದ್ ನಿಜ. ಯಪ್ಪ, ಎಲ್ಲ ಹೋದ್ರು ಇಂಥವ್ರೆ ನನಗೆ ಸಿಗ್ತಾರೆ. ಏನು ಮಾಡಕ್ಕಾಗಲ್ಲ. ರಾಜ್ಕುಮಾರ, ಇಲ್ಲೇ ಇರಪ್ಪ. ಏನಮ್ಮ ಸುಬ್ಬಿ, ನಿಂಗ್ ಸಮಾಧಾನನಾ? ಎಲ್ಲ ನನ್ ಬ್ಯಾಡ್ ಟೈಮ್. ಅವಳು ಹಾಗೆ ಸೈರನ್, ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ. ನೀನ್ ಬೇಜಾರ್ ಮಾಡ್ಕೋಬೇಡ. ಏನಾದ್ರೂ ಬೇಕಿದ್ರೆ ಗೋಪಾಲನ್ ಕೇಳು. ಗೋಪಾಲ ಏನಾದ್ರೂ ತರಲೆ ಮಾಡಿದ್ರೆ ನನಗೆ ಹೇಳು. ಸರಿ ಅಮ್ಮವ್ರೆ. ಯಾಪ ಕಿಷ್ಟ, ಹ್ಯಾಪಿನಾ? ಅಣ್ಣ, ನಿಮ್ ಬಟ್ಟೆ ಸಿಕ್ಕಿದ್ರೆ ನಾ ಹ್ಯಾಪಿ. ಏನು ಬಿಟ್ರು ನಾನು ಬಟ್ಟೆ ಬಿಡ್ತಾ ಇಲ್ವಲ್ಲ. ಹೋಲಿ ಬಿಡು, ಇನ್ನೊಂದು ಜೊತೆ ಕೊಡಿಸ್ತೀನಿ ಬಾ.
ಪದ್ಮಿನಿ, ಹ್ಮ್ ಸಿಲೆಬಸ್ ಬುಕ್ಸ್ ಓದಂದ್ರೆ ಇದ್ಯಾವುದೋ ಕತೆ ಕಾದಂಬರಿ ಪುಸ್ತಕ ಓದ್ತಾ ಇದೆಯಾ? ಯಾಕೆ ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳು, ನಾನು ಟ್ಯೂಷನ್ಗೆ ಅರೇಂಜ್ ಮಾಡ್ತೀನಿ. ಪರವಾಗಿಲ್ಲ, ಅದೇನ್ ಕಷ್ಟ ಅನಿಸ್ತಿಲ್ಲ. ಓ, ಒಂದ್ಸಲ ಓದಿದ್ರೆ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ ಅವನು ನಿಂಗೆ. ಅರ್ಥ ಮಾಡ್ಕೊಂಡು ಓದಿದ್ರೆ ಎಲ್ಲ ತಲೆಯಲ್ಲಿರತ್ತೆ, ಇಲ್ಲ ಅಂದ್ರೆ ಎಲ್ಲ ಹಾರೋಗ್ಬಿಡತ್ತೆ. ಹೌದು, ನೀವ್ ಹೇಗ್ ಓದ್ತಾ ಇದ್ರಿ? ಆದ್ರೂ ಏನ್ ನೆಟ್ಟಿಗೆ ಓದ್ತಿರ್ಲಿಲ್ಲ, ಕಡೆಗೆ ಚೀಟಿಗಳಲ್ಲಿ ಮಾಡ್ಬಿಡ್ತಿದ್ದೆ. ಏ, ಅದೆಲ್ಲ ಚೀಟಿಂಗ್ ಅಲ್ವಾ? ಚೀಟಿಂಗ್ ಎಲ್ಲ ಹೌದು, ಆದ್ರೆ ಅವಾಗ ಅನಿಸ್ತಾ ಇರ್ಲಿಲ್ಲ, ಈಗ ಅನಿಸ್ತಾ ಇದೆ. ಅಕುಲ್, ಇಲ್ಲೇನೋ ಮಾಡ್ತಿದ್ಯಾ? ಮಾತಾಡ್ಬೇಡಿ ಆಂಟಿ, ನಾನು ಇಲ್ಲ ಬಚ್ಚಿಟ್ಕೊಂತೀನಿ, ಅಮ್ಮಂಗೆ ಹೇಳ್ಬೇಡಿ. ಸರಿ. ಅಕುಲ್, ಅಕುಲ್. ಪದ್ಮಿನಿ ಅವರೇ, ಹಾ, ಅಕುಲ್ನೇನಾದ್ರೂ ನೋಡಿದ್ರಾ? ಇಲ್ವಲ್ಲ, ಯಾಕೆ? ಇನ್ನೂ 2 ತುತ್ತು ತಿನ್ಬೇಕಿತ್ತು, ಅಷ್ಟ್ರಲ್ಲಿ ಓಡೋಗ್ಬಿಟ್ಟಿದ್ದಾನೆ. ಓ, ಹಾಗ ವಿಷಯ. ಹಾಗಾದ್ರೆ ಇಲ್ಲೇ ಇದನ್ ನೋಡಿ. ಅಕುಲ್, ಎದ್ದೇಳು. ಆಂಟಿ ನಿಮ್ ಜೊತೆ ಟೂಟು, ಅಮ್ಮನ್ಗೇನು ಕೇಳಿದ್ರೆ? ಸಾರಿ. ಮತ್ತೆ ಊಟ ಮಾಡದೆ ಇದ್ರೆ ಹೇಗೋ? ಅಕುಲ್, ಬಾಯಿಲಿ. ನಾನು ಬರಲ್ಲ, ನಿನ್ ಜೊತೆ ಬೋರ್ ಆಗುತ್ತೆ, ನಾನು ಆಂಟಿ ಜೊತೆಲಿ ತಿಂತೀನಿ. ಅಕುಲ್, ಹಾಗೆಲ್ಲ ಆಂಟಿಗ್ ತೊಂದರೆ ಕೊಡ್ಬಾರ್ದು. ಬಾಯಿಲಿ. ಬರಲ್ಲ. ಪರವಾಗಿಲ್ಲ, ಕೊಡಿ, ನಾನೇ ತಿನ್ನಿಸ್ತೀನಿ. ಹಾ, ತುಪ್ಪದ ಪರಿಮಳ ಎಷ್ಟು ಘಮ ಘಮ ಅಂತಿದೆ. ಇದನ್ ಯಾಕೋ ಬೇಡ ಅಂತೀಯ? ಅಮ್ಮ ಚಿಕ್ಕ ತುನ್ಸು ಅಂದ್ರೆ ದಪ್ಪ ದಪ್ಪ ತುತ್ತು ತಿನ್ಸುತ್ತೆ. ಸರಿ, ನಾನ್ ಚಿಕ್ಕ ಚಿಕ್ಕ ತುತ್ತೆ ತಿನ್ನಿಸ್ತೀನಿ, ಆಯ್ತಾ? ಎಲ್ಲಿ ಆ ಮಾಡು. ಜಾಣ.